ಹಾಯ್ ಫ್ರೆಂಡ್ಸ್, ಹೇಗಿದ್ರಲ್ಲ? ಇವತ್ತು ಚಿಕನ್ ಸುಕ್ಕ ಪೌಡ್ರನ್ನು ಉಪಯೋಗಿಸಿ ಪೊಟಾಟೊ ಸುಕ್ಕ ಮಾಡ್ತಾ ಇದ್ದೀನಿ. ವೆಜ್ ತಿನ್ನೋರು ಈ ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ಹೇಗೆ ಮಾಡೋದು ಅಂತ ಒಂದು ಸಲ ನೋಡ್ಕೊಂಡು ಬರುವ. ಇವಾಗ ಮೊದಲು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆ ಇಡ್ತಿದ್ದೀನಿ. ಇದಕ್ಕೆ ಈಗ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೊಳ್ತಿದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಸ್ವಲ್ಪ ಬಿಸಿಯಾದರೆ ಸಾಕು. ಇದು ಗ್ಯಾಸ್ ಫ್ಲೇಮ್ ಇಲ್ಲಿ ಸಿಮ್ಮಲ್ಲೇ ಇರಲಿ. ಇದಕ್ಕೆ 25 ಬ್ಯಾಡಗಿ ಮೆಣಸು ಹಾಕೊಳ್ತಿದ್ದೀನಿ. ಇಲ್ಲಿ ನಾನು ಜಾಸ್ತಿ ಚಿಕನ್ ಸುಕ್ಕ ಪೌಡರ್ ಮಾಡ್ಕೊಳ್ಳೋದಿಲ್ಲ. 1 kg ಆಗುವಷ್ಟು ಚಿಕನ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಳ್ತಿದ್ದೀನಿ. ಈ ಬ್ಯಾಡಗಿ ಮೆಣಸನ್ನು ಕಪ್ಪಾಗುವ ತನಕ ಹುರಿಬಾರ್ದು, ಅದು ಕಹಿಯಾಗಿ ಬರ್ತದೆ. ಸ್ವಲ್ಪ ಕ್ರಿಸ್ಪಿಯಾಗಿ ಬರೋ ತನಕ ಹುರಿದ್ರೆ ಸಾಕು. ಇವಾಗ ಬ್ಯಾಡಗಿ ಮೆಣಸೆಲ್ಲ ಒಳ್ಳೆ ಫ್ರೈ ಆಗಿದೆ ನೋಡಿ. ಇಷ್ಟು ಕ್ರಿಸ್ಪಿಯಾಗಿ ಬರಬೇಕು, ಅಂದರೆ ಕಪ್ಪಾಗಬಾರ್ದು, ಅದು ಜಾಸ್ತಿ. ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಇವಾಗ ಒಂದು ಪ್ಲೇಟಿಗೆ ಹಾಕೊಳ್ತಿದ್ದೀನಿ. ಇವಾಗ ಇದೇ ಬಾಣಲೆಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಕರಿಮೆಣಸು ಕಾಳು, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಮೆಂತೆ ಹಾಕೊಳ್ತಿದ್ದೀನಿ. ಮೆಂತೆ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಕಹಿ ಆಗ್ತದೆ. ಮತ್ತು ಗರಂ ಮಸಾಲ ಫ್ಲೇವರ್ ಬರೋಕ್ಕೆ 3 ಏಲಕ್ಕಿ, 3 ಲವಂಗ, 1 ತುಂಡು ಚಕ್ಕೆ ಹಾಕೊಳ್ತಿದ್ದೀನಿ. ಇಲ್ಲಿ ನೀವು ಸಾಸಿವೆ ಕೂಡ ಹಾಕ್ಕೊಳ್ಬೋದು. ಸಾಸಿವೆ ಸ್ವಲ್ಪ ಜಾಸ್ತಿ ಫ್ರೈ ಆದರೆ ಕಹಿಯಾಗಿ ಬರ್ತದೆ, ಅದಕ್ಕೆ ನಾನು ಹಾಕ್ಕೊಳ್ಳಿಲ್ಲ. ನಾನು ಇಲ್ಲಿ ಮೆಂತೆ ಹಾಕ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಎಲ್ಲ ಪಟ್ ಅಂತ ಸಿಡಿತಾ ಉಂಟು. ಕೊತ್ತಂಬರಿ ಕಾಳು ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ. ಈ ಸಂದರ್ಭದಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಕರಿಬೇವು ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದು ಕೂದಲು ಉದುರುವ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡ್ತದೆ. ಬೆಳಿಗ್ಗೆ ಎದ್ದು ಕರಿಬೇವು ಸೊಪ್ಪನ್ನು ಬರೀ ಹೊಟ್ಟೆಗೆ ತಿನ್ನೋದರಿಂದ ಕೂದಲು ಉದುರುವ ಸಮಸ್ಯೆ ನಿವಾರಣೆ ಆಗ್ತದೆ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಕರಿಬೇವು ಸೊಪ್ಪಲ್ಲಿ ನೀರಿನ ಅಂಶ ಕೂಡ ಇರಬಾರ್ದು, ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡ್ತಾ ಇರ್ಬೋದು, ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಿದ್ದೀನಿ. ಮೊದಲು ಫ್ರೈ ಮಾಡಿ ಇಟ್ಕೊಂಡಿದ್ದ ಬ್ಯಾಡಗಿ ಮೆಣಸನ್ನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಬ್ಯಾಡಗಿ ಮೆಣಸನ್ನು ಈ ಕೊತ್ತಂಬರಿ ಜೀರಿಗೆಯೊಂದಿಗೆ ಮಿಕ್ಸ್ ಮಾಡಿ ಇನ್ನೊಂದ್ಸಲ ಫ್ರೈ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಈ ಬ್ಯಾಡಗಿ ಮೆಣಸನ್ನು ಮಾತ್ರ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ ಮೇಲೆ ಇನ್ನೊಂದ್ಸಲ ಹಾಕ್ಕೊಳ್ಳಿ, ಮೊದಲೇ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಪುನಃ ಅದು ಫ್ರೈ ಆಗಿ ಕಪ್ಪಾಗ್ತದೆ. ಇವಾಗ ಇದು ರೆಡಿ ಆಯಿತು. ಸ್ವಲ್ಪ ತಣ್ಣಗಾಗಬೇಕು, ನಂತರ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಇವಾಗ ಇದು ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ನುಣ್ಣಗೆ ಪುಡಿ ಮಾಡಬೇಕು ಇದನ್ನು. ಚಿಕನ್ ಸುಕ್ಕ ಪೌಡ್ರು ರೆಡಿ ಆಯಿತು, ನೋಡ್ತಾ ಇರ್ಬೋದು. ಈಗ ಪೊಟಾಟೊ ಸುಕ್ಕ ಮಾಡಲು 5 ಪೊಟಾಟೊ ತಗೊಂಡಿದ್ದೀನಿ, 2 ಟೊಮಾಟೊ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಇದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಬಿಸಿಯಾಗಿದೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು. 1 ನಿಮಿಷ ಆಗುವಷ್ಟು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಈಗ ಕಟ್ ಮಾಡಿ ಇಟ್ಕೊಂಡಿದ್ದ ಟೊಮಾಟೊ ಹಾಕ್ಕೊಳ್ತಿದ್ದೀನಿ. ಟೊಮಾಟೊ ಕೂಡ ಹಾಗೆ ಸ್ವಲ್ಪ ಸಾಫ್ಟ್ ಆಗುವ ತನಕ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಟೊಮಾಟೊ ಸಾಫ್ಟ್ ಆಗಿದೆ. ಇದಕ್ಕೇ ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಪುಡಿ ಮಾಡಿದ ಚಿಕನ್ ಸುಕ್ಕ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಟೊಮಾಟೊದ ಹೊಟ್ಟೆಗೆ ಈ ಪೌಡ್ರನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಟೊಮಾಟೊ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದ ಪೊಟಾಟೊ ಹಾಕ್ಕೊಳ್ತಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ವೆಜ್ ತಿನ್ನೋರು ಚಿಕನ್ ಸುಕ್ಕ ಟೇಸ್ಟ್ ಹೇಗಿದೆ ಅಂತ ಈ ಪೊಟಾಟೊ ಸುಕ್ಕ ತಿಂದರೆ ಅವರಿಗೂ ಕೂಡ ಗೊತ್ತಾಗ್ತದೆ ಚಿಕನ್ ಸುಕ್ಕ ಹೇಗೆ ಟೇಸ್ಟ್ ಇರ್ತದೆ ಅಂತ. ಇವಾಗ ಪೊಟಾಟೊ ಬೇಯಲಿಕ್ಕೆ 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೇ 1 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಮತ್ತು ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಆಗೋ ತನಕ ಬೇಯಿಸ್ಕೊಳ್ಬೇಕು. ಇವಾಗ 10 ನಿಮಿಷ ಆಗಿದೆ. ಪೊಟಾಟೊ ಎಲ್ಲ ಬೆಂದಿದೆ ನೋಡಿ. ಈಗ ಪುನಃ 1 ಸ್ಪೂನ್ ಆಗುವಷ್ಟು ಚಿಕನ್ ಸುಕ್ಕ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಯಾಕೆಂದರೆ ಮೊದಲಿಗೆ ನಾವು ಸ್ವಲ್ಪನೇ ಹಾಕ್ಕೊಂಡದ್ದು. ಚಿಕನ್ ಸುಕ್ಕ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಎಲ್ಲ ಪೊಟಾಟೊದೊಂದಿಗೆ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ತುರಿದು ಇಟ್ಕೊಂಡಿದ್ದ ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ವೆಜ್ ತಿನ್ನೋರಿಗೆ ಇವತ್ತು ಗೊತ್ತಾಗ್ತದೆ ಚಿಕನ್ ಸುಕ್ಕ ಹೇಗೆ ಮಾಡ್ತಾರೆ ಅಂತ. ಇದೇ ಟೇಸ್ಟಲ್ಲಿ ಬರ್ತದೆ ಚಿಕನ್ ಸುಕ್ಕ ಕೂಡ.
ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಇವಾಗ ಚಿಕನ್ ಸುಕ್ಕ ಪೌಡ್ರಿಂದ ಮಾಡಿದ ಪೊಟ್ಯಾಟೊ ಸುಕ್ಕ ರೆಡಿ ಆಯಿತು. ನೋಡ್ತಾ ಇರ್ಬೋದು, ತುಂಬ ಟೇಸ್ಟಿಯಾಗಿ ಬರ್ತದೆ ಮಾತ್ರ. ಸಮ್ಮರಲ್ಲಿ ಚಿಕನ್ ತಿಂದರೆ ಹೀಟ್ ಆಗ್ತದೆ ಅಂದ್ಕೊಳ್ಳುವವರು ಈ ಪೊಟ್ಯಾಟೊವನ್ನು ಉಪಯೋಗಿಸ್ಕೊಂಡು ಸುಕ್ಕ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ ಮಾತ್ರ. ಒಂದು ಸಲ ನಿಮ್ಮ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ನನ್ನ ಪೊಟ್ಯಾಟೊ ಸುಕ್ಕ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.